ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧಿವೇಶನ ಆರಂಭ ಇವತ್ತು ಬೆಳಗಾವಿಗೆ ಸರ್ಕಾರದ ಆಡಳಿತ ಯಂತ್ರ ಶಿಫ್ಟ್ ಆಗುತ್ತೆ. ಮಧ್ಯಾಹ್ನ 3:30ಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಾರೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೆಲಿಕಾಪ್ಟರ್ ಮುಖಾಂತರವಾಗಿ ಆಗಮಿಸಲಿದ್ದಾರೆ. ಸುವರ್ಣ ವಿಧಾನಸೌಧ ಹೆಲಿಪ್ಯಾಡ್ಗೆ ಬರಲಿದ್ದಾರೆ ಸಿಎಂ. ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಸಿಎಂ. ಬೆಳಗಾವಿ ಜಿಲ್ಲಾಡಳಿತದಿಂದ ಅಧಿವೇಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆಗಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ತಯಾರಿಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಇದೆಲ್ಲದರ ನಡುವೆ ಕಂಪ್ಲೀಟ್ ಆಗಿ ಆಡಳಿತ ಯಂತ್ರವೇ ಇದೀಗ ಬೆಳಗಾವಿಗೆ ಶಿಫ್ಟ್ ಆಗ್ತಾ ಇರುವಂತದ್ದು. ಸೊ ಎಷ್ಟು ದಿನಗಳ ಕಾಲ ಚಳಿಗಾಲ ಅಧಿವೇಶನ ನಡೆಯಿತು ಅಷ್ಟು ದಿನ ಬೆಳಗಾವಿಯ ಕಡೆಗೆ ಎಲ್ಲರ ಫೋಕಸ್ ಇದ್ದೇ ಇರುತ್ತೆ. ಈ ಕಾರಣಕ್ಕೆ ಅಲ್ವಾ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀಬೇಕು ಅನ್ನೋದು ಮುಂಚಿತವಾಗಿ ನಿರ್ಧಾರ ಆಗಿದ್ದು. ಯಾಕೆ ಅಂದ್ರೆ ಇದೇ ಕಾರಣಕ್ಕಾಗಿ, ಅಂದ್ರೆ ಆ ಭಾಗದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬೇಕು, ಆ ಭಾಗವು ಹೈಲೈಟ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಇದೀಗ ಇವತ್ತೇ ಮಧ್ಯಾಹ್ನ 3:30ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿಯನ್ನ ರೀಚ್ ಆಗಲಿದ್ದಾರೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೆಲಿಕಾಪ್ಟರ್ನಲ್ಲಿ ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸುವರ್ಣಸೌಧದ ಹೆಲಿಪ್ಯಾಡ್ಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ. ಜಿಲ್ಲಾಡಳಿತದಿಂದ ಅಧಿವೇಶನಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡಿಕೊಳ್ಬೇಕಾಗಿತ್ತೋ ಆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಭದ್ರತೆ ಆಗಿರಬಹುದು, ಸೆಕ್ಯೂರಿಟಿ ವೈಸ್ ಎಲ್ಲ ಹೆಚ್ಚಿನ ರೀತಿಯಾಗಿಯೇ ಬಂದೋಬಸ್ತನ್ನ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಬೇರೆ ಎಚ್ಚರಿಕೆ ಕೊಟ್ಟಿದೆ ಈ ಬಾರಿ ಬಹಳಷ್ಟು ಅಲರ್ಟ್ ಆಗಿರಬೇಕು ಅಂತ. ಯಾಕಂದ್ರೆ ಪ್ರತಿ ಒಬ್ಬರು ಜನಪ್ರತಿನಿಧಿಗಳು ಬೆಳಗಾವಿಯಲ್ಲಿ ಇರ್ತಾರೆ. ಈಗಾಗಲೇ ಅನೇಕ ಹೋಟೆಲ್ಸ್ಗಳನ್ನ ಸಂಪೂರ್ಣವಾಗಿ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಾಗಿದೆಯಂತೆ. 6,000 ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೊಂಡಿರುವಂಥದ್ದು, ಪೊಲೀಸ್ ಸಿಬ್ಬಂದಿಯನ್ನ, ಒಟ್ಟು 12,000 ಸಿಬ್ಬಂದಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುವಂಥದ್ದು. ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಲಿದ್ದಾರೆ, ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಪ್ರಮುಖ ವಿಚಾರಗಳು, ಪ್ರಮುಖ ಮಸೂದೆಗಳು ಜಾರಿಗೆ ಬರಲಿದೆ, ಅಂಗೀಕಾರ ಆಗಲಿದೆ. ಒಂದಷ್ಟು ವಿಚಾರಗಳ ಬಗ್ಗೆ ಜಟಾಪಟಿ ಆಗಬಹುದಾದ ಸಾಧ್ಯತೆ ಇದೆ. ಎಲ್ಲರ ಗಮನವೂ ಕೂಡ ಇದೀಗ ಬೆಳಗಾವಿಯತ್ತ ಇದೆ. ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು, ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಬಹುದು ಅಂತ. ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನ 3:30ಕ್ಕೆ ಬೆಳಗಾವಿಯನ್ನ ರೀಚ್ ಆಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಹುತೇಕವಾಗಿ ಇವತ್ತೇ ಎಲ್ಲ ನಾಯಕರುಗಳು ರೀಚ್ ಆಗಬಹುದು. ಯಾಕಂದ್ರೆ ನಾಳೆಯಿಂದನೇ ಅಲ್ವಾ ಅಧಿವೇಶನ. ಆ ಹಿನ್ನೆಲೆಯಲ್ಲಿ ಕೆಲವರು ಬೆಳಗ್ಗೆ ಹೊರಡೋರು ಇದ್ರೂ ಹೊರಡಬಹುದು. ಒಟ್ಟಿನಲ್ಲಿ ಭಾರಿ ಕುತೂಹಲ ಅಂತೂ ಇದೆ. ವಿರೋಧ ಪಕ್ಷದವರು, ವಿಪಕ್ಷಗಳು ಕೂಡ ಆಲ್ರೆಡಿ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಯಾವ ವಿಚಾರವನ್ನು ಪ್ರಸ್ತಾಪಿಸಬೇಕು, ಯಾವ ವಿಚಾರವನ್ನು ಮಾತನಾಡಬೇಕು, ಯಾವ ರೀತಿಯಾಗಿ ಸರ್ಕಾರವನ್ನು ಕಟ್ ಹಾಕಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ಸರ್ಕಾರದ ಕಡೆಯಿಂದಲೂ ಕೂಡ ಸಕಲ ತಯಾರಿ ಆಗಿದೆ. ವಿಪಕ್ಷಗಳಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಕುತೂಹಲ ಅನ್ನೋದು ಇದ್ದೇ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬೆಳಗಾವಿಗೆ ಆಗಮಿಸಲಿದ್ದಾರೆ. ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಯಾರೆಲ್ಲ ಇವತ್ತೇ ಬರ್ಬೋದು, ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದೆ ಜಿಲ್ಲಾಡಳಿತ? ಮಿತಿ ಇವತ್ತಿನಿಂದ ಬೆಳಗಾವಿ ಚಳಿಗಾಲ ಅಧಿವೇಶನ ಆರಂಭ ಆಗುತ್ತೆ. ಆ ಒಂದು ಪ್ರಮುಖವಾಗಿ ಚಳಿಗಾಲ ಅಧಿವೇಶನ ಆರಂಭ ಹಿನ್ನೆಲೆಯಲ್ಲಿ ಇವತ್ತನೇ ಏನು ಸರ್ಕಾರ ಆಡಳಿತ ಯಂತ್ರ ಇವತ್ತು ಬೆಳಗಾವಿಗೆ ಆಗಮಿಸ್ತಾ ಇದೆ. ಇನ್ನು ನಾಳೆಯಿಂದ ನಡೀತಿರ್ತಕ್ಕಂಥ 10 ದಿನಗಳ ಚಳಿಗಾಲ ಅಧಿವೇಶನಕ್ಕೆ ಪ್ರಮುಖವಾಗಿ ಇಡೀ ಸರ್ಕಾರವೇ ಇವತ್ತು ಬೆಳಗಾವಿಗೆ ಶಿಫ್ಟ್ ಆಗ್ತಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಇವತ್ತು ಮಧ್ಯಾಹ್ನ 3:00ಕ್ಕೆ ಬೆಳಗಾವಿಗೆ ಆಗಮಿಸ್ತಾರೆ. ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಸುವರ್ಣ ವಿಧಾನಸೌಧದ ಹೆಲಿಪ್ಯಾಡ್ಗೆ ಬಂದಿಳಿತಾರೆ. ತದನಂತರ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಅತಿಥಿ ಗೃಹದಲ್ಲಿ ಇವತ್ತು ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ. ಜೊತೆಗೆ ಸಿಎಂ ಜೊತೆಗೆ ಸ್ಪೀಕರ್ ಆಗಿರ್ಬೋದು, ಸಭಾಪತಿ ಆಗಿರ್ಬೋದು, ಡಿಸಿಎಂ ಸೇರಿದಂತೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಒಂದು ಬೆಳಗಾವಿಯತ್ತ ಮುಖ ಮಾಡಲಿದ್ದಾರೆ ಅಂತ ಹೇಳ್ಬೋದು. ನಾಳೆಯಿಂದ ನಡೆಯುವಂತ 10 ದಿನ ಚಳಿಗಾಲ ಅಧಿವೇಶನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಈ ಒಂದು ಚಳಿಗಾಲ ಅಧಿವೇಶನಕ್ಕೆ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಒಟ್ಟು 12,000 ಸಿಬ್ಬಂದಿಗಳನ್ನ ಈ ಒಂದು ಚುನಾವಣಾ ಈ ಒಂದು ಅಧಿವೇಶನದ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ವಿಶೇಷವಾಗಿ ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆದ ಬಳಿಕ, ಜೊತೆಗೆ ಕಳೆದ ವರ್ಷ ಏನು ಪಂಚಾಂಶದಲ್ಲಿ ಹೋರಾಟ ಸಂದರ್ಭ ಲಾಠಿ ಚಾರ್ಜ್ ಪ್ರಕರಣ ಆಗಿರ್ಬೋದು, ಇವೆರಡೂ ಪ್ರಕರಣ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಬೆಳಗಾವಿ ಸುವರ್ಣ ವಿಧಾನಸೌಧ ಸುತ್ತಲೂ ಕೂಡ 3 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಯಾವುದೇ ಒಂದು ಬೃಹತ್ ಹೋರಾಟಗಳಾಗಿರ್ಬೋದು ಅಥವಾ
ಪೊಲೀಸ್ ಆಯುಕ್ತರ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಮತ್ತು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಈ ಬಾರಿ ಯಾರು ಒಬ್ಬರಿಗೂ ಕೂಡ ಅವಕಾಶ ಇಲ್ಲ. ಜೊತೆಗೆ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೂ ಕೂಡ ಒಂದು ಅನುಮತಿ ಇಲ್ಲ ಅನ್ನುವಂತ ಮಾತನ್ನು ಈಗಾಗಲೇ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇದೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಪ್ರತಿನಿತ್ಯ ಏನು 16,000ಕ್ಕಿಂತ ಅಧಿಕ ವಾಹನಗಳು ಓಡಾಟ ನಡೆಸುತ್ತೆ. ಅದರ ಜೊತೆಗೆ ಈ ಬಾರಿ ಚಳಿಗಾಲ ಅಧಿವೇಶನ ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿ ಧಕ್ಕೆ ಉಂಟಾಗಬಾರದು. ಜೊತೆಗೆ ಏನು ಉತ್ತರ ಕರ್ನಾಟಕ ಸೇರಿದಂತೆ ಏನು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಈ ಒಂದು ಸದನದಲ್ಲಿ ಚರ್ಚೆ ಆಗಬೇಕು. ಜೊತೆಗೆ ಏನು ಉಭಯ ಕಲಾಪಗಳಲ್ಲಿ ಕೂಡ ಯಾವುದೇ ರೀತಿಯ ತೊಡಕುಗಳು ಉಂಟಾಗದಂತೆ ಜಿಲ್ಲಾಡಳಿತ ಈಗ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.